ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ರಾಗಿ ಹಾಲು ಮಾಡ್ತಾಯಿದ್ದೀನಿ. ಬೇಸಿಗೆ ಕಾಲಕ್ಕೆ ಸೂಪರಾದ ರೆಸಿಪಿ. ನೀವು ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್. ಹಾಗೆ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. 2 ಬಟ್ಲು ಆಗುವಷ್ಟು ನಾನು ರಾಗಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. 5ರಿಂದ 6 ಬಾದಾಮಿ ಹಾಕ್ತಾಯಿದ್ದೀನಿ. ಗೋಡಂಬಿ ಸಹ ಹಾಕ್ಬೋದು. ನನ್ನ ಹತ್ರ ಗೋಡಂಬಿ ಇಲ್ಲ, ಅದಕ್ಕೋಸ್ಕರ ನಾನು ಬಾದಾಮಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇದನ್ನ 4ರಿಂದ 5 ಸತಿ ಆದರೂ ತೊಳಿಬೇಕು ಫ್ರೆಂಡ್ಸ್, ಯಾಕಂದರೆ ಧೂಳೆಲ್ಲ ಇರ್ತದಲ್ಲ, ಅದಕ್ಕೋಸ್ಕರ ತೊಳಿಬೇಕು ಫ್ರೆಂಡ್ಸ್. ನನ್ನ ಚಾನಲ್ ಇಷ್ಟ ಆದರೆ ನೀವು ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ನೋಡಿ, ಚೆನ್ನಾಗಿ ತೊಳಿಬೇಕು. ಎಷ್ಟು ತೊಳೆದ್ರೂ ಸಹ ಧೂಳು ಬರ್ತಾನೆ ಇರುತ್ತೆ. ನಾನು ಇಡೀ ರಾತ್ರಿ ನೆನೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಅಟ್ಲೀಸ್ಟ್ 4-5 ಅವರ್ ಆದರೂ ನೆನೆ ಹಾಕಬೇಕು ಫ್ರೆಂಡ್ಸ್. ಈ ರಾಗಿ ಹಾಲು ಅಂದರೆ ಚೆನ್ನಾಗಿ ಬರುತ್ತೆ. ರಾತ್ರಿ ನೆನೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇವಾಗ ನಾನು ನೋಡಿ ಬೆಳಗ್ಗೆ ತೆಗಿತಾ ಇದ್ದೀನಿ ಫ್ರೆಂಡ್ಸ್. ಈಗ ಪುನಃ ಇದನ್ನ 3ರಿಂದ 4 ಸತಿ ತೊಳ್ಕೊಬೇಕು ಫ್ರೆಂಡ್ಸ್. ನಾನೀಗ ರಾಗಿ ಬೇರೆ ಮಾಡ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ರಾಗಿ ಬೇರೆ ಮಾಡಿಕೊಂಡು ಚೆನ್ನಾಗಿ ಒಂದು ಪರಿಮಳ ಬರುವವರೆಗೂ ಫ್ರೈ ಮಾಡಿ ಫ್ರೆಂಡ್ಸ್. ಗ್ಯಾಸ್ ಆನ್ ಮಾಡ್ಕೊತೀನಿ ಈಗ. ನೋಡಿ, ಇವಾಗ ನಾನು ರಾಗಿ ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಎಲ್ಲಿವರೆಗೆ ಫ್ರೈ ಮಾಡಬೇಕಂದ್ರೆ ಅದೊಂದು ಘಮ ಬರಬೇಕು, ಘಮ್ ಅಂತ, ಅಲ್ಲಿವರೆಗೆ ನೀವು ಫ್ರೈ ಮಾಡಿ. ಅಂದರೆ ರಾಗಿ ಹಾಲು ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಕೆಲವರು ಮಾಡ್ತಾರೆ, ರಾಗಿ ಹಾಲು ಮಾಡ್ತಾರೆ, ಆದರೆ ಫ್ರೈ ಮಾಡೋದಿಲ್ಲ. ರಾಗಿನ ಹಾಗೇ ನೆನೆಸ್ಬಿಟ್ಟು ಹಾಗೆ ಮಿಕ್ಸಿಗೆ ಹಾಕಿ ಹಾಲು ಮಾಡ್ಕೊತಾರೆ. ಅದು ಕೆಲವೊಂದು ಸತಿ ಹೊಟ್ಟೆ ನೋವು ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ರಾಗಿನ ಲೈಟಾಗಿ ಫ್ರೈ ಮಾಡಬೇಕು ಫ್ರೆಂಡ್ಸ್. ನೋಡಿ, ಇಷ್ಟು ಫ್ರೈ ಆದರೆ ಸಾಕು. ನಾನೀಗ ತಣ್ಣಕ್ಕಿಡ್ತೀನಿ. ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ತೀನಿ. ನೋಡಿ, ಇವಾಗ ತಣ್ಣಗಾಗಿದೆ. ಅದು ಸ್ವಲ್ಪ ಹೊತ್ತು ಬಿಟ್ಟಿದ್ದೆ, ತಣ್ಣಗಾಗಿದೆ. ಇದು ಸ್ಕಿನ್ನಿಗೆ ಕೂಡ ಒಳ್ಳೇದಂತ ಹೇಳ್ತಾರೆ ಫ್ರೆಂಡ್ಸ್. ಅದಕ್ಕೋಸ್ಕರನೇ ವಾರದಲ್ಲಿ 1-2 ಸತಿ ಆದರೂ ಮಾಡ್ಕೊಂಡು ಕುಡೀರಿ ಫ್ರೆಂಡ್ಸ್. ಬೇಸಿಗೆಯಲ್ಲಿ ಸೂಪರ್ ಆದ ರೆಸಿಪಿ ಫ್ರೆಂಡ್ಸ್ ಇದು. ನಾನು ಅರ್ಧ ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಜಾಸ್ತಿ ಹಾಕಿದರೆ ಅದು ನೀರು ಕಡೆಗೆ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾನು 3 ಹಾಲು ತೆಗಿಬೇಕು ಫ್ರೆಂಡ್ಸ್. ಈಗ 1ನೇ ಹಾಲಿದು ತೆಗಿತಾ ಇರೋದು ನಾನು. ಮತ್ತೆ ಅರ್ಧ ಗ್ಲಾಸ್ ನೀರು ಹಾಕಿ ಮತ್ತೆ ತೆಗಿತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಇವಾಗ ನಾನು ಮತ್ತು ಅರ್ಧ ಗ್ಲಾಸ್ ಹಾಕಿದೆ. ಇದು 2ನೇ ಹಾಲು ಇವಾಗ ನಾನು ತೆಗಿಯೋದು. ಮತ್ತು ಇದಕ್ಕೆ ಅರ್ಧ ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಇದು ಹಾಲು ಚೆನ್ನಾಗಿ ಇಳೀಲಿ ಅಂದ್ಬಿಟ್ಟು, ಅದಕ್ಕೋಸ್ಕರವೇ. ಇದು 3ನೇ ಹಾಲು. ನಿಮ್ಗೆ ಎಷ್ಟು ಬೇಕೋ ನಿಮ್ಗೆ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕ್ಕೊಳ್ಳಿ. ಚಿಟಿಕೆ ಉಪ್ಪು ಹಾಕಿ. ಟೇಸ್ಟ್ ಅಲ್ಲಿಗೆ ಮ್ಯಾನೇಜ್ ಆಗುತ್ತೆ ಅದು, ಅದಕ್ಕೋಸ್ಕರ. ನೋಡಿ, 3ನೇ ಹಾಲು ಸಹ ರೆಡಿ ಆಯಿತು. ನಾನು ಇದನ್ನ ಏನು ಮಾಡ್ತೀನಂದರೆ, ಇದರಲ್ಲಿ ಇನ್ನೂ ಸಿಪ್ಪೆ ಸಹ ಉಂಟು. ಅದಕ್ಕೆ ನಾನು ಸಾನ್ಗೆ ಬರುತ್ತಲ್ಲ, ಅದರಲ್ಲಿ ಸೋಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಅದರ ಲಾಸ್ಟಿಗೆ ಬರ್ತದೆ ನೋಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನಿಮಗೆ ಎಷ್ಟು ಇನ್ನೂ ಸಿಪ್ಪೆ ಎಲ್ಲ ಸಿಗ್ತದಂತ. ಅದು ಇನ್ನೊಂದು ಸತಿ ಸೋಸಲಿಲ್ಲ ಅಂದರೆ, ಸಾನಿಗೆ ಸೋಸಲಿಲ್ಲ ಅಂದರೆ ಸಿಪ್ಪೆ ಬರುತ್ತಲ್ಲ, ಅದು ಬಾಯಲ್ಲಿ ಸಿಪ್ಪೆ ಸಿಕ್ಕರೆ ಅಷ್ಟು ಚೆನ್ನಾಗಿ ಜ್ಯೂಸು ಟೇಸ್ಟ್ ಕೊಡೋದಿಲ್ಲ. ಅದಕ್ಕೋಸ್ಕರ ಸಾನಿಗೆಲಿ ಸೋಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಇವಾಗ ನಾನು ಆಯಿತು, ರೆಡಿ ಆಯಿತು ನೋಡಿ ಫ್ರೆಂಡ್ಸ್. ಈ 4ರಿಂದ 5 ಐಸ್ ಕ್ಯೂಬ್ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ರಾಗಿ ಹಾಲು ಸೂಪರಾಗಿ ಬಂದಿದೆ ಅಲ್ಲ ಫ್ರೆಂಡ್ಸ್. ನೋಡಿ, ಇವಾಗ ನಾನು ಗ್ಲಾಸಿಗೆ ಸಹ ಹಾಕ್ತೀನಿ. ಇವಾಗ 3 ಗ್ಲಾಸಿಗೆ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಇವಾಗ ನಾನು ನನ್ನ ಮಕ್ಕಳಿಗಂತೂ ತುಂಬ ಇಷ್ಟ ಈ ರಾಗಿ ಹಾಲು. ನಾನು ಅವಾಗವಾಗ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್. ಈಗ ಬೇಸಿಗೆ ಬಂದರೆ ರಾಗಿ ಹಾಲೇ ಮಾಡೋದು ನಾವು ಜಾಸ್ತಿ. ಹೀಟೆಲ್ಲ ಹೀರ್ಕೋತದಲ್ಲ ಫ್ರೆಂಡ್ಸ್ ಇದು ರಾಗಿ ಹಾಲು.
ಹೀಟ್ ಆದವ್ರಿಗೆ ತುಂಬ ಒಳ್ಳೆಯ ರೆಸಿಪಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.